ಅನುದಿನ ಆಹಾರ ಜನವರಿ 28 ಬುಧವಾರ. ನೂತನ ಹೃದಯ. ಏಜ್ಕೇಲನು 36ನೇ ಅಧ್ಯಾಯ 26ನೇ ವಚನ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸುವೆನು. ನಮ್ಮ ಸತ್ಯವೇದವು ನೂತನ ಹೃದಯದ ಕುರಿತು ಮಾತನಾಡುತ್ತದೆ. ನಾವು ಹೊಸ ಯೆರೂಸಲೇಮಿನ ಮೊದಲ ಗಿತ್ತಿಯ ಕುರಿತು ಹಾಡುತ್ತೇವೆ. ನಾವು ದ್ರಾಕ್ಷಾರಸದ ಕುರಿತು ಹಾಡುತ್ತೇವೆ. ದೇವರು ಸಮಸ್ತವನ್ನ ಹೊಸದಾಗಿ ಮಾಡುವಾಗ ನಮಗೆ ನೂತನ ಹೃದಯವನ್ನು ಸಹ ನೀಡುತ್ತಾನೆ. ರಕ್ಷಣೆಯ ಆನಂದದಲ್ಲಿ ಜೀವಿಸಲು ಹಾಗೂ ದೇವರೊಂದಿಗೆ ಹೊಸ ಸಂಬಂಧವನ್ನು ಹೊಂದಿಕೊಳ್ಳಲು ನಮಗೆ ನೂತನ ಹೃದಯ ಅಗತ್ಯವಾಗಿದೆ. ದೇವರು ಮನುಷ್ಯನನ್ನು ನೋಡುವಾಗ ಆತನು ಹೃದಯವನ್ನು ನೋಡುತ್ತಾನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನ ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಮೊದಲ ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ಒಂದು ವೇಳೆ ಕರ್ತನು ನಮ್ಮ ಹೃದಯಗಳಲ್ಲಿ ಕೆಟ್ಟತನವನ್ನ ಕಂಡುಕೊಂಡರೆ ಆತನು ನಮ್ಮ ಪ್ರಾರ್ಥನೆಗೆ ಒಂದು ದಿನವೂ ಉತ್ತರ ನೀಡುವುದಿಲ್ಲ. ಆದ ಕಾರಣ ನೂತನ ಹೃದಯವನ್ನ ಪಡೆದುಕೊಳ್ಳಲು ನಮ್ಮ ಹಳೆಯ ಹೃದಯವನ್ನು ಹೊರಗಡೆ ಹಾಕಬೇಕು. ಶಾರೀರಿಕವಾಗಿ ಕಲುಷಿತಗೊಂಡಿರುವ ವಸ್ತ್ರಗಳನ್ನು ನಾವು ತೆಗೆದು ಹಾಕಬೇಕು. ಸ್ವನೀತಿಯ ಕಲ್ಮಶವನ್ನು ದೂರ ಮಾಡಬೇಕು. ಹೊಸ ವರ್ಷದಲ್ಲಿ ನೂತನ ಆಲೋಚನೆಗಳಿಂದ ಪ್ರವೇಶಿಸಬೇಕು ಮತ್ತು ದೇವರಿಗೆ ಹೀಗೆ ತಿಳಿಸಿರಿ, ಕರ್ತನೇ, ಎಲ್ಲವನ್ನ ಹೊಸದಾಗಿ ಮಾಡಿರಿ. ಹಳೆ ಒಡಂಬಡಿಕೆಯ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ನಾವು ಅರಸನಾದ ಆಸನ ಕುರಿತು ಓದುತ್ತೇವೆ. ಆತನು ತನ್ನ ರಾಜ್ಯವನ್ನ ಶುದ್ಧೀಕರಿಸಬೇಕೆಂಬ ಅಪೇಕ್ಷೆಯನ್ನ ಹೊಂದಿದ್ದನು. ಆದುದರಿಂದ ಅರಸನು ಅನ್ಯ ದೇವರುಗಳ ಯಜ್ಞವೇದಿಗಳನ್ನು ಕೆಡವಿ ಹಾಕಿಸಿದನು. ಅಪರಿಶುದ್ಧ ಸ್ಥಳದ ಪರದೆಗಳನ್ನು ಹರಿದು ಹಾಕಿದನು. ವಿಗ್ರಹಗಳನ್ನು ಮುರಿದು ಹಾಕಿದನು. ಅಪರಿಶುದ್ಧ ತೋಪುಗಳನ್ನು ಕಡಿದು ಹಾಕಿದನು ಮತ್ತು ಯಹೂದ್ಯ ಜನರನ್ನು ತಮ್ಮ ಪೂರ್ವಿಕರ ಕರ್ತನನ್ನು ಹುಡುಕುವವರಾಗಿ ಧರ್ಮಶಾಸ್ತ್ರದ ಆಜ್ಞೆಗಳನ್ನ ಅನುಸರಿಸುವುದಕ್ಕೆ ಆದೇಶಿಸಿದನು. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 3ರಿಂದ 4 ವಚನಗಳು. ಆತನು ಯುದ್ಧದಲ್ಲಿ ಜಯವನ್ನು ಪಡೆದ ನಂತರ ಇಸ್ರೇಲ್ ದೇಶವನ್ನು ಶುದ್ಧೀಕರಿಸಿದ್ದಲ್ಲದೆ ದೇವರ ಆಲಯದ ಮುಂದಿರುವ ಎಲ್ಲ ಅನ್ಯ ಬಲಿಪೀಠಗಳನ್ನ ಕೆಡವಿ ಹಾಕಿಸಿದನು. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 8ನೇ ವಚನ. ದೇವರು ನಮ್ಮ ಜೀವನವನ್ನ ನೂತನಪಡಿಸಿ ಮಹಿಮೆಯ ಹೊಸ ಮಾರ್ಗದಲ್ಲಿ ನಡೆಸಬೇಕಾದರೆ ನಾವು ಕರ್ತನಿಗೆ ವಿಧೇಯರಾಗಿ ನಡೆಯುವವರಾಗಿರಬೇಕು. ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ತ್ಯಜಿಸಿ ಸ್ಥಿರತೆ ಮತ್ತು ದೃಢ ನಿಶ್ಚಯದೊಂದಿಗೆ ಮುಂದೆ ಸಾಗಿ ಹೋಗಬೇಕು. ನಾವು ನಮ್ಮ ಜೀವನದಲ್ಲಿ ಹಳೆಯ ಪಾಪ ಕೃತ್ಯಗಳನ್ನು, ಪ್ರಾಪಂಚಿಕ ಸ್ನೇಹವನ್ನು ಮತ್ತು ದೇವರಿಗೆ ಮೆಚ್ಚುಗೆ ಇಲ್ಲದ ಎಲ್ಲ ಕಾರ್ಯಗಳನ್ನ ಬಿಟ್ಟು ಬಿಡುವಾಗ ದೇವರು ನಮ್ಮ ಜೀವನದಲ್ಲಿ ಪ್ರವೇಶಿಸಿ ಎಲ್ಲವನ್ನ ನೂತನಪಡಿಸುವನು. ನಾವು ಹಳೆಯ ಸಂಗತಿಗಳನ್ನು ತ್ಯಜಿಸುವುದು ಮಾತ್ರವಲ್ಲದೆ ಕರ್ತನ ನೂತನ ಐಕ್ಯತೆಗೆ, ಹೊಸ ಆರಂಭಕ್ಕೆ ಪ್ರವೇಶಿಸಬೇಕು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯವು ದೇವರ ವಾಕ್ಯಗಳೆಂಬ ಬೀಜಗಳಿಂದ ಯಾವಾಗಲೂ ತುಂಬಿರಲಿ.
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಎಲ್ಲ ತರವಾದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. 1 ಪೇತ್ರ 2ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 19 ಮತ್ತು 20ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ರಿಂದ 35 ವಚನಗಳು. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಿ ನಡೆಸಲಿ.